ಹಾಯ್ ಹಲೋ ನಮಸ್ಕಾರ ರೀ. ಮತ್ತೊಮ್ಮೆ ನನ್ನ ಒಂದು ಈ ವಿಡಿಯೋ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತೀನಿ ಅಂತಂದ್ರೆ, ರೇಷನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವುದೇ ಒಂದು ಸ್ಪೆಂಡ್ ಮನಿ ಇರಲಾರ್ದೆ ನೆಕ್ಸ್ಟ್ ಮತ್ತು ಅದನ್ನು ಕಲರ್ ಬಿಟ್ಟು ತಗೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟಿಂದ ಗೂಗಲ್ ಸರ್ಚ್ ಬಾಕ್ಸಲ್ಲಿ ಹೋಗಿ ರೂರಲ್ ಸೇವಾ ಅಂತ ಕ್ಲಿಕ್ ಮಾಡಬೇಕು. ರೂರಲ್ ಸೇವಾ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಬರುವಂಥ ಫಸ್ಟ್ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕು. ರೂರಲ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ ರೀತಿ RSK ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಮೇಲೆ ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದೆ. ಲಾಗಿನ್ ಆಗಿದ್ರೆ ಸರಿ ಅದಾದ್ಮೇಲೆ ರಿಜಿಸ್ಟರ್ ಇಲ್ಲ, ನೀವು ರಿಜಿಸ್ಟರ್ ಮಾಡ್ತಿದ್ರಂದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಹಿಂದಾಡ್ಸಿ ಮಾಡ್ಬೋದು. ಅದೊಂದು ನಿಮಗೆ ಲಾಗಿನ್ ID ಬರ್ತಿದೆ GT ಒಳಗಡೆ. ಅದಾದಮೇಲೆ ನಿಮ್ಮ ವಾಟ್ಸಪ್ಪಿಗೆ ಒಂದು ಮೇಲಿಗೆ ಹೋಗಿರ್ತೈತಿ. ಮೇಲಿಗೆ ನಿಮ್ಮ ಪಾಸ್ವರ್ಡ್ನ ಹಾಕಬೇಕಿಸಿ ಮತ್ತೆ ಹಿಂದಾಡ್ಸಿ ನೀವು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಇಲ್ಲಿ ಲಾಗಿನ್ ಆಗ್ಬೋದು. ಲಾಗಿನ್ ಅಂತ ಹೊಡೆದ್ರೆ ಈ ರೀತಿ ಓಪನ್ ಆಗುತ್ತೆ. ಎಲ್ಲ ಜಿಲ್ಲೆಗಳ ರೇಷನ್ ಕಾರ್ಡ್ ಪ್ರಿಂಟ್ ವರ್ಕಿಂಗ್ ಫೈಲ್ ಈ ಒಂದು ತಿಂಗಳಿಂದ ಇದು ಬಂದಿತ್ತು, ರೇಷನ್ ಕಾರ್ಡ್ ಪ್ರಿಂಟ್ ತೊಗೊಳ್ಳೋದು. ಈಗ ರೀಸೆಂಟ್ ಈಗ ಒಂದು 3-4 ದಿನದಿದ್ರೆ ಅದನ್ನು ಸ್ಟಾರ್ಟ್ ಮಾಡ್ಯಾರ. ಈಗ ಒಂದು RSK ಒಳಗೆ ಏನೇನು ಸಿಗ್ತಾವೆ ಅಂತಂದ್ರೆ, ಇಲ್ಲಿ ನಿಮ್ಮ ಕಳೆದೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು, NSTL ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇದು ರೇಷನ್ ಕಾರ್ಡ್ ಆಗಿರ್ಬೋದು. ನಾವು ಹೇಳ್ತಿಲ್ಲ ಅದನ್ನು. ಈಗ ಪ್ರಿಂಟ್ ಆಗಿರ್ಬೋದು, ವೆಹಿಕಲ್ RC, ವೋಟರ್ ID, ಇನ್ನೂ ಹಲವಾರಾದಂಥ ಒಂದು ಸರ್ವಿಸ್ಗಳು ನಿಮಗಿಲ್ಲಿ ಫ್ರೀಯಾಗಿ ದೊರಕ್ತವೆ. ಎಲ್ಲ ಥರದಂಥ ಒಂದು ಫ್ರೀಯಾಗಿ ದೊರಕ್ತವೆ ನಿಮಗೆ ಇದ್ರೊಳಗೆ ಸರ್ವಿಸ್ಗಳು. ಇದರೊಳಗೆ ರೇಷನ್ ಕಾರ್ಡ್ ಪ್ರಿಂಟ್ ಒಳಗೆ ಹೋಗೋಣ. ಈಗ ರೇಷನ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ ಆ್ಯಡ್ RC ಅಂತಿತ್ತು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ರೇಷನ್ ಕಾರ್ಡ್ ವಿತ್ OTP ಅಂತ ಅದರೊಳಗೆ ಕ್ಲಿಕ್ ಮಾಡಿದರೆ ಮತ್ತೆ ಇನ್ನು 4 ಸಬ್ ಪಾಯಿಂಟ್ ಬರ್ತವೆ. ಅದಾದಮೇಲೆ ನಡುವೆ ಇರುವಂಥ ಒಂದು ಪಾಯಿಂಟ್ ಹೊತ್ತಾದ್ಮೇಲೆ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಅಲ್ಲಿ ಹೋಗಿಸಿ ನಿಮ್ಮ ಯಾವ ಡಿಸ್ಟಿಕ್ ಬರುತ್ತೋ ಆ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡಬೇಕು. ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಮತ್ತು ಚಾಮರಾಜನಗರ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಧಾರವಾಡ, ಗದಗ, ಕೊಡಗು, ಇನ್ನೂ ಬೇರೆ ಜಿಲ್ಲೆಗಳು ಇರ್ತವೆ. ನಮ್ದು ಯಾವುದು ಅಂತಂದ್ರೆ ವಿಜಯಪುರ ಜಿಲ್ಲೆ ನಮ್ಮದು. ಅದು ಈ ಸಲ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಿಮ್ಮೊಂದು ರೇಷನ್ ಕಾರ್ಡ್ ನಂಬರ್ ಹಾಕಬೇಕು. ಇದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಓದ್ಕೇಸಿ ರೇಷನ್ ಕಾರ್ಡ್ ನಂಬರ್ ಹಾಕಿ. ರೇಷನ್ ಕಾರ್ಡ್ ನಂಬರ್ ಹಾಕಾದ್ಮೇಲೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅವ್ರ ರೇಷನ್ ಕಾರ್ಡ್ ಒಳಗೆ ಎಷ್ಟು ಮಂದಿ ಇರ್ತಾರೋ ಅಷ್ಟು ಮಂದಿ ಹೆಸರು ಬರ್ತೈತೆ. ಅದರೊಳಗೆ ಯಾವ ಒಂದು ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರ್ತೈತಲ್ಲ ಅದು ನಂಬರ್ ಲಿಂಕ್ ಮಾಡಿದ್ರೆ ಅದಕ್ಕೆ OTP ಹೋಗೈತೆ. OTP ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಅಂತ ಕೊಡ್ಬೇಕು. ನೀವು ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ OTP ಹೋಗ್ತೈತಿ. ಅದನ್ನ ಇಲ್ಲಿ OTP ಹಾಕಿ ಸಬ್ಮಿಟ್ ಅಂತ ಕೊಟ್ಟಿದ್ರೆ ಅಷ್ಟು ಮಂದಿ ಇರ್ತದೆ, ಅಷ್ಟು ಮಂದಿ ನಿಮ್ಗೆ ಅಲ್ಲಿ ತೋರಿಸ್ತೀವಿ ಸ್ಕ್ರೀನ್ ಒಳಗೆ ತೋರಿಸಾದ್ಮೇಲೆ ಜನ್ರೇಟ್ ಅಂತ ಬರ್ತೈತೆ. ನೆಕ್ಸ್ಟ್ ಬಾಜು ಜನ್ರೇಟ್ ಅಂತ ಬರ್ತೀವಿ. ಸ್ವಲ್ಪ ಸರ್ವಿಸ್ ಬಿಸಿ ಇದು ಬರ್ಲತ್ತಿಲ್ಲ. ಜನ್ರೇಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಪೂರ್ತಿ ಒಂದು ಕಲರ್ ಪ್ರಿಂಟೆಡ್ RC ನಿಮಗೆ ಬರ್ತೈತಿ ಸ್ಕ್ರೀನ್ ಒಳಗೆ. ಅಂದಾಜು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಪ್ರಿಂಟರ್ ತೊಗೋಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ.